ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೌಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಹಳ್ಳಿ ಶೈಲಿಯಲ್ಲಿ ಕಟ್ಟಿಗೆ ಒಲೆಯಲ್ಲಿ ಮಾಡುವಂತಹ ಮಟನ್ ಸಾರು. ಈ ರೀತಿ ಸಾಂಬಾರು ಮಾಡಿ ನೋಡಿ, ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನೀಗ ಮಟನನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ನಂತರ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಬಿಟ್ಟು ಒಂದು 3/4 ಗಂಟೆಯಷ್ಟು ನಾನು ಒಲೆ ಮೇಲಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ನಾನೀಗ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೆ ಒಂದು ಪಾತ್ರೆಯಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಂಡು ನಾನೀಗ ಈರುಳ್ಳಿನ ನಾನು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ 50% ಬೆಂದಾದ ನಂತರ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ಒಂದು 4-5 ಸ್ಪೂನ್ನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಖಾರ ಕಡಿಮೆ ಇರುವಂತಹ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಖಾರ ಯಾವ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ. 4-5 ಸ್ಪೂನಷ್ಟು ನಾನೀಗ ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡ್ರ್ ಸೇರಿಸ್ಕೊಂಡು ನಂತರ ಅದಕ್ಕೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನೀಗ ಒಂದು 3 ಸ್ಪೂನಷ್ಟು ಜೀರಿಗೆ, ಒಂದು 4-5 ಲವಂಗ, ಒಂದು 2 ಏಲಕ್ಕಿ, ಒಂದು ದೊಡ್ಡ ತುಂಡು ಚಕ್ಕೆಯನ್ನು ಪೌಡ್ರ್ ಮಾಡ್ಕೊಂಡಂತಹ ಪೌಡ್ರ್ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸರಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಹುರಿದಂತಹ ಎಲ್ಲ ಮಸಾಲೆಯನ್ನು ತೆಗೆದುಕೊಂಡು ಹೋಗಿ ಒಲೆ ಮೇಲಿಟ್ಟಂತಹ ಮಟನ್ನಲ್ಲಿ ನಾನು ಹೋಗಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಾನು ಒಂದ್ಸರಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಹಸಿ ಕೊಬ್ಬರಿಯನ್ನು ನೀಟಾಗಿ ತೊಳೆದ್ಬಿಟ್ಟು ನಾನು ಮಿಕ್ಸಿಯಲ್ಲಿ ನುಣ್ಣು ರುಬ್ಕೊಂಡಿದ್ದೀನಿ. ನಂತರ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೈನರಲ್ಲಿ ನಾನು ತಗೊಂಡ್ಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇಲ್ಲ, ಬರೀ ಕೊಬ್ಬರಿ ಹಾಲನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಲು ಹಾಕ್ಕೊಂಡ್ರೆ ಮಟನ್ ತುಂಬ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ, ಸ್ಮೂತಾಗಿ ಬಾಯಲ್ಲಿಟ್ಟು ಕರಗುವಾಗಿ ಬೇಯುತ್ತೆ. ಹಾಗೆ ಎಷ್ಟೇ ಬಲ್ತ್ ಮಟನ್ ಆದರೂ ನಮಗೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನು ಕೊಬ್ಬರಿ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಕೂಡ ಕೊಬ್ಬರಿ ಹಾಲಿಂದ ಸೂಪರ್ ಟೇಸ್ಟ್ ಬರುತ್ತೆ. ನಾನೀಗ ಕೊಬ್ಬರಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಮೊದಲೇ ಹಾಕಿದ್ರೆ ಮಟನ್ ಬೇಯೋದಿಲ್ಲ, ಹಾಗಾಗಿ ನಾನು ಉಪ್ಪಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ನಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಟನ್ನು ಬೇಯಬೇಕಂದ್ರೆ ಒಂದು 2-3 ಅವರ್ಸ್ ಅಂತೂ ಬೇಕು. ಇದು ನಾನು ತಗೊಂಡಿರೋ ಮಟನ್ ಅಂತೂ ತುಂಬ ಬಲ್ತಿದೆ, ಹಾಗಾಗಿ ಒಂದು 3 ಅವರ್ಸ್ ಅಂತೂ ಬೇಯಕ್ಕೆ ಬೇಕು. ನಾನೀಗ 2-3 ಅವರ್ ಅಂತೂ ನಾನು ಈ ಒಲೆ ಮೇಲೆ ಬೇಯಿಸ್ಕೊಳ್ತೀನಿ. ನಂತರ ನಾನು ಇದಕ್ಕೆ ಮಟನ್ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ ಮಸಾಲನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮಟನ್ ಬೇಯಿಸೋಕ್ಕೆ ನೀರು ಹಾಕಿದ್ದು ಸಾಕಾಗಲಿಲ್ಲ ಅಂದರೆ ಮತ್ತೆ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಈಗ ನಾನು 2-3 ಅವರ್ ಬೇಯಿಸಿದ ಮೇಲೆ ಈಗ ಮಟನ್ ತುಂಬ ಸೂಪರಾಗಿ ಬಂದಿದೆ. ತುಂಬ ಸ್ಪಾಂಜಿಯಾಗಿ ಬಾಯಲ್ಲಿಟ್ಟು ಕರಗುವಾಗಂತಹ ಬಂದಿದೆ. ನೋಡಿ ಯಾವ ರೀತಿ ಬಂದಿದೆ, ನೀವೇ ನೋಡಿ. ಈ ರೀತಿ ಮಟನ್ ಸಾರು ನೀವು ಟ್ರೈ ಮಾಡಿ, ಯಾವ ರೀತಿ ಬಂದು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.